ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ದೇಶದಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಬಹುತೇಕ ಹೋಟೆಲ್ಗಳು ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಕ್ಲೋಸ್ ಆಗಿದೆ. ಇವತ್ತು ಕೂಡ ಅದೇ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹೋಟೆಲ್ಗಳಲ್ಲಿ ಪರದಾಟ ಮುಂದುವರಿತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಗ್ಯಾಸ್ ಕೊರತೆ ಸಮಸ್ಯೆ. ಗ್ಯಾಸ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಹೋಟೆಲ್ಗಳ ಪರದಾಟ, ಹೋಟೆಲ್ ಮಾಲೀಕರ ಪರದಾಟ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಸಿಲಿಂಡರ್ ಇಲ್ಲದೆ ಕೆಲ ಹೋಟೆಲ್ಗಳಲ್ಲಿ ಸೌದೆ ಬಳಕೆ ಮಾಡಿ ಅಲ್ಟರ್ನೇಟ್ ಆಗಿ ಅಡುಗೆ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ. ಸಿಲಿಂಡರ್ ಇಲ್ಲದೆ ಕೆಲ ಹೋಟೆಲ್ಗಳು ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ. ಸಿಗೋ ತನಕ ಕೂಡ ಓಪನ್ ಇರಲ್ಲ ಹೋಟೆಲ್ಗಳು ಅಂತ. ಇವತ್ತು ಕೂಡ ಮತ್ತಷ್ಟು ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಲವು ಹೋಟೆಲ್ಗಳು ಕೆಲ ಮೆನುಗಳನ್ನ ಕೂಡ ಕಟ್ ಮಾಡಿ ತದನಂತರದಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. 1-2 ಊಟ ತಿಂಡಿಗೆ ಮಾತ್ರ ಸೀಮಿತ ಮಾಡಿ. ಹೋಟೆಲ್ ಊಟವನ್ನ ನಂಬ್ಕೊಂಡವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಆ ಮೂಲಕ ಗ್ಯಾಸ್ ಕೊರತೆ ಎದುರಾಗಿರೋದ್ರಿಂದ ದಿನೇ ದಿನೇ ಈ ಸಮಸ್ಯೆ ಉಲ್ಬಣ ಆಗ್ತಾ ಇರೋದ್ರಿಂದ ದಯವಿಟ್ಟು ಏನಾದ್ರೂ ಒಂದು ಪರಿಹಾರವನ್ನ ಕೊಡಿ ಅಂತ ಹೋಟೆಲ್ ಮಾಲೀಕರು ಕೇಳ್ತಿದ್ದಾರೆ. ಬಟ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಹೇಳ್ತಾ ಇರೋದು ನಮ್ಮ ಹತ್ರ ಸ್ಟಾಕ್ ಇದೆ ಅಂತ. ಬಟ್ ಸ್ಟಾಕ್ ಇದ್ದ ಮೇಲೆ ಯಾಕೆ ಸಪ್ಲೈ ಆಗ್ತಾ ಇಲ್ಲ ಅಂದ್ರೆ ಕೆಲವರು ಅದನ್ನ ದಂಧೆ ಮಾಡ್ಕೊಳ್ತಿದ್ದಾರೆ ಅಂತ. ಇದೇ ಪರಿಸ್ಥಿತಿಯನ್ನ ಬಂಡವಾಳ ಮಾಡಿಕೊಂಡು ಅತಿ ಹೆಚ್ಚಿನ ಲಾಭ ಮಾಡ್ಕೊಳ್ಳೋಣ, ಅತಿ ಹೆಚ್ಚಿನ ದುಡ್ಡು ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೂ ಕೂಡ ಕೆಲವರು ಡೀಲರ್ಗಳು ಸ್ಟಾಕ್ ಇಟ್ಕೊಂಡು ಕೂಡ ಸಪ್ಲೈ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ. ಸೊ ಡಬಲ್ ತ್ರಿಬಲ್ ದುಡ್ಡು ಕೊಟ್ಟು ಸಿಲಿಂಡರ್ ತಗೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆ ಮೊರೆ ಹೋಗಿರುವ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ.